ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ. ಫಸ್ಟ್ ಟೈಮ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ವಾಟ್ ಯು ಗೆಟ್ ಟು ಸಿ ಇನ್ ಮೈ ಚಾನಲ್ ಅಂತಂದರೆ ಲೈಫ್ ಸ್ಟೈಲ್ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ವ್ಲಾಗ್ಸ್. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಇದ್ರ ಬಗ್ಗೆ ನನಗೆ ಬ್ಯಾಲೆನ್ಸ್ಡ್ ಲಂಚ್ ಡಯಟ್ ಪ್ಲಾನ್ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಡಯಟ್ ಅಂದರೆ ಏನು? ಸೊ ನಾನು ನಿಮಗೆ ಪ್ರೀವಿಯಸ್ಲಿ ಕೂಡ ನಾನು ನಿಮಗೆ ನನ್ನ ಹಳೆ ಬ್ಲಾಗ್ಸಲ್ಲಿ ಕೂಡ ಹೇಳಿದ್ದೆ. ಸೊ ಡಯಟ್ ಈಸ್ ನಾಟ್ ಲೈಕ್ ನಾವು ಊಟ ಬಿಟ್ಟು ಫಾಸ್ಟಿಂಗ್ ಮಾಡಬೇಕು ಅಥವಾ ಊಟನೇ ತಿನ್ನಬಾರ್ದು, ಏನೂ ತಿನ್ನಬಾರ್ದು. ದಟ್ ಈಸ್ ನಾಟ್ ಡಯಟ್. ಡಯಟ್ ಈಸ್ ಲೈಕ್ ಈಟಿಂಗ್ ಎವ್ರಿಥಿಂಗ್ ಇನ್ ಅ ಪ್ರಪೋರ್ಷನಲ್ ವೇ. ಬ್ಯಾಲೆನ್ಸ್ಡ್ ಆಗಿ ತಿನ್ನೋದನ್ನೇ ಡಯಟ್ ಅಂತ ಕರೆಯೋದು. ಸೊ ಇವತ್ತು ಬ್ಯಾಲೆನ್ಸ್ಡ್ ಡಯಟ್ನ ಹೇಗೆ ಮಾಡೋದು ಅಂದರೆ ನಮ್ಮ ಲಂಚಲ್ಲಿ ಏನೇನು ಇರಬೇಕು ಟು ಬ್ಯಾಲೆನ್ಸ್ ಅವರ್ ಡಯಟ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಡಿಸ್ಕಸಿಂಗ್ ಅಬೌಟ್ ಸಿಂಪಲ್, ಹೆಲ್ದಿ ಆ್ಯಂಡ್ ಬ್ಯಾಲೆನ್ಸ್ಡ್ ಲಂಚ್ ಏನು ತಿನ್ನಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇದರಿಂದ ನಮಗೆ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇರುತ್ತೆ, ಅದು ಹೇಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ಇದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ತುಂಬ ಜನ ಸ್ಟ್ರಗಲ್ ಮಾಡ್ತಿರ್ತೀರ ದಟ್ ಲಂಚಿಗೆ ಏನು ಮಾಡೋಣ, ಲಂಚಿಗೆ ಏನು ತಿನ್ನೋದು. ಈಗ ಡಯಟ್ ಮಾಡ್ತಾ ಇದ್ದೀನಿ, ಮಾರ್ನಿಂಗ್ ಏನೋ ಓಟ್ಸ್ ತಿನ್ಕೊಂಡ್ಬಿಡ್ತೀವಿ ಅಥವಾ ಮಾರ್ನಿಂಗ್ ಏನೋ ಮಾಡ್ಕೊಬಿಡ್ತೀವಿ, ನೈಟು ಸೂಪ್ ಗಿಪ್, ಮಧ್ಯಾಹ್ನ ಲಂಚಿಗೆ ಏನು ಮಾಡೋದು, ತಿನ್ನಬೇಕು ಅನ್ಸತ್ತಲ್ಲ ನಮಗೆ. ಎಸ್ಪೆಷಲಿ ವಿ ಇಂಡಿಯನ್ಸ್, ಸೌತ್ ಇಂಡಿಯನ್ಸ್ ಅನ್ನ ತಿನ್ನಬೇಕು, ನನಗೆ ಕ್ರೇವಿಂಗ್ಸ್ ಇರುತ್ತೆ, ಎಲ್ಲ ಬಿಟ್ಬಿಟ್ಟು ಬರೀ ರೋಟಿ ತಿನ್ನಬೇಕಾ ಅಥವಾ ಬರೀ ಸಲಾಡ್ ತಿನ್ನಬೇಕಾ. ಸೊ ಈ ರೀತಿ ನಿಮಗೆ ಹಲವಾರು ಕ್ವೆಶ್ಚನ್ಸ್ ಇರುತ್ತೆ, ಸ್ಟ್ರಗಲ್ಸ್ ಇರುತ್ತೆ. ಏನು ಬರೀ ಸಪ್ಪೆ ಊಟ ತಿನ್ನಬೇಕಾ, ಏನು ಮಾಡೋದು? ನೋ, ದಟ್ ಈಸ್ ನಾಟ್ ಇಟ್ ಗೈಸ್. ಸೊ ಹೇಗೆ ನೀವು ನಿಮ್ಮ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೋದು, ಏನೇನ ನೀವು ಬ್ಯಾಲೆನ್ಸ್ ಮಾಡ್ಕೋಬಹುದು, ನೀವು ಹೇಗೆ ನಿಮ್ಮ ಒಂದು ಲಂಚ್ನ ಕಸ್ಟಮೈಸ್ ಮಾಡ್ಕೊಬೋದು. ಇಂಪಾರ್ಟೆಂಟ್ 3 ಥಿಂಗ್ಸ್ ನಿಮ್ಮ ಮೀಲಲ್ಲಿ ಏನೇನು ಇರಬೇಕು ಅಂತ ನೀವು ತಿಳ್ಕೊಂಡ್ಬಿಡ್ತೀರಾ ಅಂತಂದರೆ ದೆನ್ ಯು ಕ್ಯಾನ್ ಈಸಿಲಿ ಕಸ್ಟಮೈಸ್ ಯುವರ್ ಎವ್ರಿ ಡೇ ಲಂಚ್. ಇದನ್ನ ನಾನು ನಿಮಗೆ ಬ್ರೇಕ್ ಮಾಡಿ ಹೇಳ್ತೀನಿ. ಅಂತಂದರೆ ನಿಮ್ಮ ಒಂದು ಪ್ಲೇಟಲ್ಲಿ, ಲಂಚ್ ಪ್ಲೇಟಲ್ಲಿ ಏನೇನು ಇರಬೇಕು, ಏನೇನು ಇರಬಾರ್ದು, ಆ್ಯಂಡ್ ಅದು ಏನಕ್ಕೆ ನಿಮಗೆ ಒಳ್ಳೆಯದು, ಅದು ಹೇಗೆ ನಿಮ್ಮ ಒಂದು ಡೇ ಫುಲ್ ಹೆಲ್ಪ್ಫುಲ್ ಆಗಿರುತ್ತೆ, ನಿಮ್ಮ ಒಂದು ಎನರ್ಜಿನ ಹೇಗೆ ಅದು ಸ್ಟೇಬಲ್ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವ್ಲಾಗಲ್ಲಿ ತಿಳಿಸ್ತೀನಿ ಗೈಸ್. ಸೊ ಈ ವ್ಲಾಗ್ನ ನೀವು ಎಂಡ್ವರೆಗೂ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಫಸ್ಟ್ ಮೈ ಕ್ವೆಶ್ಚನ್ ಇಸ್, ವಾಟ್ ಈಸ್ ಬ್ಯಾಲೆನ್ಸ್ಡ್ ಲಂಚ್? ಬ್ಯಾಲೆನ್ಸ್ಡ್ ಲಂಚ್ ಅಂದರೆ ಏನು? ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಹ್ಯಾವಿಂಗ್ 4 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ದಟ್ ಯು ಶುಡ್ ಹ್ಯಾವ್ ಇನ್ ಯೋರ್ ಲಂಚ್. ಅಂದರೆ 4 ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ನಿಮ್ಮ ಲಂಚಲ್ಲಿ ಇರಲೇಬೇಕು. ಏನದು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫೈಬರ್ ಆ್ಯಂಡ್ ಹೆಲ್ದಿ ಫ್ಯಾಟ್. ಸೊ ಈ 4 ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫೈಬರ್ ಆ್ಯಂಡ್ ಹೆಲ್ದಿ ಫ್ಯಾಟ್. ಸೊ ಕಾರ್ಬೋಹೈಡ್ರೇಟ್ ಯಾಕೆ ಬೇಕು ನಮಗೆ? ಸೊ ಕಾರ್ಬೋಹೈಡ್ರೇಟ್ಸ್ ಎಂತಕ್ಕೆ ಬೇಕು? ಎನರ್ಜೆಟಿಕ್ ಆಗಿರಬೇಕು. ಒನ್ ಡೇಗೆ ಬೇಕಾಗಿರೋ ಎನರ್ಜಿ ಬಂದ್ಬಿಟ್ಟು ನಮ್ಗೆ ಸಿಗುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಇಂದ. ಕಾಂಪ್ಲೆಕ್ಸ್ ಕಾರ್ಬ್ಸ್ ಆ್ಯಂಡ್ ಶುಗರಿ ಕಾರ್ಬ್ಸ್ ಕೂಡ ಇದೆ. ಅಂತಂದರೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ಆರ್ ಲೈಕ್ ಹೆಲ್ದಿ ಕಾರ್ಬ್ಸ್, ಯಾವ್ದ್ಯಾವ್ದು ನಾವು ಇಂಟೇಕ್ ಮಾಡಬಹುದು. ಸೊ ಎಲ್ಲಾನು ಕಾರ್ಬ್ಸ್ ಅಂದರೆ ಕೆಟ್ಟದು. ಕಾರ್ಬ್ಸ್ ಅಂತಂದರೆ ನಮ್ಮ ಎನಿಮಿ. ಕಾರ್ಬ್ಸ್ ಇಸ್ ನಾಟ್ ಅಟ್ ಆಲ್ ಅವರ್ ಎನಿಮೀಸ್ ಗೈಸ್. ಕಾರ್ಬ್ಸ್ ಆರ್ ವೆರಿ ಗುಡ್. ಸೊ ಕಾರ್ಬ್ಸಲ್ಲಿ ಕೂಡ ಒಳ್ಳೆ ಕಾರ್ಬ್ಸು ಇದೆ ಆ್ಯಂಡ್ ಶುಗರಿ ಕಾರ್ಬ್ಸ್ ವಿಚ್ ವಿಲ್ ಮೇಕ್ ಯುವರ್ ವೆಯ್ಟ್ ಗೇನ್, ಆ ಥರನೂ ಇದೆ. ಸೊ ನಾವು ಯಾವ ಥರ ಕಾರ್ಬ್ಸ್ ತೊಗೊಬೇಕು ಅನ್ನೋದನ್ನ ನಮಗೆ ನಮ್ಮ ಒಂದು ಲಂಚಲ್ಲಿ ಏನು ತಿನ್ನಬೇಕು ಅನ್ನೋದು ನಮ್ಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಮ್ಯಾನೇಜ್ ವಿತ್ ದಟ್. ದೆನ್ ಆಫ್ಟರ್ ದಟ್ ನೆಕ್ಸ್ಟ್ ಬೇಕಾಗಿರೋವಂಥದ್ದು ನಮಗೆ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ನಮ್ಗೆ ಯಾಕೆ ಬೇಕು? ವೈ ಡು ವಿ ನೀಡ್ ಪ್ರೋಟೀನ್ಸ್? ಸೊ ಪ್ರೋಟೀನ್ಸ್ ವಿಲ್ ಕೀಪ್ ಅವರ್ ಸ್ಟಮಿ ಫುಲ್, ಅಂದರೆ ನಮಗೆ ಹೊಟ್ಟೆ ಫಿಲ್ಡ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಗಿವ್ ರಿಲೀಫ್ ಟು ಅವರ್ ಮಸಲ್. ಪ್ರೋಟೀನ್ ವಿಲ್ ಟೇಕ್ ಲಾಂಗರ್ ಟೈಮ್ ಟು ಡೈಜೆಸ್ಟ್. ಸೊ ಅದರಿಂದ ನಮಗೆ ಸ್ಟೊಮಕ್ ಫಿಲ್ಡ್ ಆಗಿ ಫೀಲ್ ಆಗುತ್ತೆ, ತುಂಬ ಕ್ರೇವಿಂಗ್ಸ್ ಆಗಲ್ಲ ಅಥವಾ ತುಂಬ ಬೇಗ ನಮಗೆ ಹೊಟ್ಟೆ ಕೂಡ ಹಶುವಲ್ಲ. ಇಟ್ ವಿಲ್ ಮೇಕ್ ಅಸ್ ಬಿ ಫಿಲ್ಡ್ ಆ್ಯಂಡ್ ಆಲ್ಸೋ ನಮಗೆ ಅದರಿಂದ ನಮ್ಮ ಮಸಲ್ಸ್ ಕೂಡ ಒಂದು ರಿಲೀಫ್. ಇದು ಲಾಂಗರ್ ಟೈಮ್ ಹಿಡಿಯುತ್ತೆ ಡೈಜೆಷನ್ ಆಗೋದ್ರಿಂದ ಅಂತ ಕಾರಣಕ್ಕೆ ನಮಗೆ ಎನರ್ಜಿ ಕೂಡ ಬಾಡಿಯಲ್ಲಿ ಸಿಗುತ್ತೆ. ಸೊ ಒಂದು ಡೇಗೆ ಬೇಕಾಗಿರುವಂಥ ಎನರ್ಜಿ. ಸೊ ನಮಗೆ ಯೂಶಲಾಗಿ ಬೇಕಾಗಿರುವಂಥ ವರ್ಕ್ ಮಾಡೋದೆಲ್ಲ ನಾವು ಮಧ್ಯಾಹ್ನದ ಮೇಲೇ ಅಲ್ವಾ, ಮಧ್ಯಾಹ್ನದಿಂದ ನಮ್ಗೆ ಈವ್ನಿಂಗ್ವರೆಗೂ ಎನರ್ಜಿ ಬೇಕು. ಸೊ ಆ ಒಂದು ಎನರ್ಜಿ ನಮಗೆ ಸಸ್ಟೈನ್ಡ್ ಆಗಿ ಇಟ್ಕೊಳ್ಳೋದು ಪ್ರೋಟೀನ್ಸ್. ಸೊ ದಿ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ರೇಷಿಯೋಸ್ ಹೇಗಿರಬೇಕು? 40 to 50% ನಿಮ್ಮ ಲಂಚಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಪ್ರೋಟೀನ್ಸ್ ಎಷ್ಟಿರಬೇಕು ಅಂತಂದರೆ 30 to 40% ನಿಮ್ಮ ಒಂದು ಲಂಚ್ ಪ್ಲೇಟಲ್ಲಿ ಪ್ರೋಟೀನ್ಸ್ ಇರಬೇಕು. ಸೊ ಪ್ರೋಟೀನ್ಸಲ್ಲಿ ಏನೇನು ತಿನ್ನಬೇಕು, ಕಾರ್ಬ್ಸಲ್ಲಿ ಏನೇನು ತಿನ್ನಬೇಕು ಅಂತ ನಾವು ನೆಕ್ಸ್ಟ್ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಬೇಕಾಗಿರೋ ಅಂಥದ್ದು ಬಂದ್ಬಿಟ್ಟು ಫೈಬರ್. ಸೊ ಫೈಬರ್ ಯಾಕೆ ಬೇಕು? ನಮ್ಮ ಫೈಬರ್ ಹೆಲ್ಪ್ಸ್ ಇನ್ ಡೈಜೆಷನ್. ಸೊ ನಮ್ಮ ಬಾಡಿ ನಾವೇನೇನು ಇಂಟೇಕ್ ಮಾಡ್ತಾ ಇದೀವಿ ಅದು ಬೇಗ ಡೈಜೆಸ್ಟ್ ಆಗಬೇಕು, ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂತಂದರೆ ನಮ್ಮ ಬಾಡಿಗೆ ಫೈಬರ್ ಈಸ್ ಅ ಮಸ್ಟ್. ಸೊ ಫೈಬರ್ನ ಇಂಟೇಕ್ ಮಾಡಿ. ಆಲ್ಸೋ ಫೈಬರ್ ಕಂಟ್ರೋಲ್ಸ್ ದಿ ಅಬ್ಸಾರ್ಪ್ಷನ್ ಆಫ್ ಕಾರ್ಬ್ಸ್.
ನಾವು ನಮ್ಮ ಬಾಡಿ ಏನು ಕಾರ್ಬ್ಸ್ನ ತೊಗೊಂಡು ಅಬ್ಸರ್ವ್ ಮಾಡ್ಕೊಳ್ಳುತ್ತೋ, ಅದರಿಂದ ನಾವೇನು ಫುಡ್ ಇಂಟೇಕ್ ಮಾಡ್ತೀವಿ ಅದರಿಂದ ಏನು ನಮ್ಮ ಬಾಡಿ ಕಾರ್ಬ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಅದನ್ನು ಕಂಟ್ರೋಲ್ ಮಾಡುತ್ತೆ ಫೈಬರ್. ಸೊ ಫೈಬರ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಫೈಬರ್ ಮಿನಿಮಮ್ 30% ಆಫ್ ಫೈಬರ್ ನಮ್ಮ ಒಂದು ಪ್ಲೇಟಲ್ಲಿ ಇರಬೇಕು. ಓಕೆನಾ? ದೆನ್ ಕಮ್ಸ್ ಹೆಲ್ದಿ ಫ್ಯಾಟ್. ಸೊ ಹೆಲ್ದಿ ಫ್ಯಾಟ್ ಅಂದರೆ ಏನು? ಎಲ್ಲರೂ ಫ್ಯಾಟ್ ತಿನ್ನಬಾರ್ದು, ಡಯಟ್ ಮಾಡ್ತಾ ಇದ್ದೀವಿ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು. ನೋ, ಯು ಶುಡ್ ಇಂಟೇಕ್ ಹೆಲ್ದಿ ಫ್ಯಾಟ್. ಸೊ ಹೆಲ್ದಿ ಫ್ಯಾಟ್ ಅಂದರೆ ಏನು? ಯಾವ್ದು ಹೆಲ್ದಿ ಫ್ಯಾಟ್ ಅಂತಂದರೆ ತುಪ್ಪ, ಘೀ. ಸೊ ವಿ ಆಲ್ ಟೆಲ್ ದಟ್ ಅಯ್ಯೋ ತುಪ್ಪ ಹಾಕೋಬಾರ್ದು, ಘೀ ಹಾಕೋಬಾರ್ದು, ದಪ್ಪ ಹಾಕ್ಬಿಡ್ತೀವಿ, ಘೀ ಹಾಕಬೇಡಿ ಅಂತ ಹೇಳ್ತೀವಿ. ನೋ ಗೈಸ್, ಘೀ ಇಸ್ ಅ ವೆರಿ ಗುಡ್ ಫ್ಯಾಟ್, ಹೆಲ್ದಿ ಫ್ಯಾಟ್. ಸೊ ನಮ್ಮ ಘೀಯಿಂದ ಏನೇನು ಯೂಸ್ಫುಲ್ ಆಗುತ್ತೆ? ನಮ್ಮ ಬ್ರೈನ್, ಹೆಲ್ದಿ ಫ್ಯಾಟಿಂದ ನಮ್ಮ ಬ್ರೈನ್ ಆಗಿರ್ಬೋದು, ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಹೇರ್ ಗ್ರೋತ್ ಆಗಿರ್ಬೋದು. ಸೊ ಆಲ್ ದೀಸ್ ವಿಲ್ ಬಿ ಮೇಂಟೈನ್ಡ್ ಆರ್ ಮ್ಯಾನೇಜ್ಡ್ ಬೈ ಹೆಲ್ದಿ ಫ್ಯಾಟ್. ಸೊ ಹೆಲ್ದಿ ಫ್ಯಾಟಲ್ಲಿ ಬರೋದು ಘೀ. ಯು ಕ್ಯಾನ್ ಯೂಸ್ ಆವಕ್ಯಾಡೋ ಆರ್ ಡ್ರೈ ನಟ್ಸ್, ಒಂದು 2-3 ನಟ್ಸ್. ಸೊ ಇದಿಷ್ಟು ನಿಮ್ಮ ಫುಡ್ಡಲ್ಲಿ ಇಂಟೇಕ್ ಮಾಡಬೇಕು. ಘೀ ಅಂದರೆ ಎಷ್ಟು? ಒಂದು 10 ಸ್ಪೂನ, ಒಂದಷ್ಟ ಇಲ್ಲ, ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಗೇನ್. 1 ಸ್ಪೂನ್ ಆಫ್ ಘೀನ ನೀವು ಲಂಚಲ್ಲಿ, ಈಗ ಅನ್ನ ತಿಂತಿದ್ದೀರಾ 1 ಸ್ಪೂನ್ ಆಫ್ ಘೀ, ರೋಟಿ ತಿಂತಿದ್ದೀರಾ ರೋಟಿ ಮೇಲೆ 1 ಸ್ಪೂನ್ ಆಫ್ ಘೀ. ಸೊ 1 ಸ್ಪೂನ್ ಆಫ್ ಗೀನ ನೀವು ಇಂಟೇಕ್ ಮಾಡ್ತಿದ್ದೀರಾ ಅಂತಂದರೆ ದಟ್ ಸಫಿಷಿಯಂಟ್. ಅಂದರೆ ನಿಮ್ಮ ಬ್ಯಾಲೆನ್ಸ್ಡ್ ಡಯಟಲ್ಲಿ 1 ಸ್ಪೂನ್ ಆಫ್ ಗೀ ಇರಬೇಕು. ನೀವು ಗೀ ಕನ್ಸ್ಯೂಮ್ ಮಾಡ್ತಿಲ್ಲ ಅಂತಂದರೆ ಯು ಕ್ಯಾನ್ ಆಫ್ಟರ್ ಫುಡ್ಡೆಲ್ಲ ಆದಮೇಲೆ ಯು ಕ್ಯಾನ್ ಈಟ್ ನಟ್ಸ್, ಡ್ರೈ, ಈಗ ಬಾದಾಮ್ ಆಗಿರ್ಬೋದು, ಸೊ ಈ ಥರ ಪಿಸ್ತಾ ಆಗಿರ್ಬೋದು. ಸೊ ಈ ಥರ ಒಂದು 2 ವೆರೈಟೀಸ್ ಆಫ್ ನಟ್ಸ್ನ ನೀವು ನಿಮ್ಮ ಒಂದು ಡಯಟ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನಾನು ಹೇಳ್ದಂಗೆ ದೀಸ್ 4 ಥಿಂಗ್ಸ್ ಆರ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಾನು ಹೇಳ್ದಂಗೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫೈಬರ್ ಆ್ಯಂಡ್ ಆಲ್ಸೋ ಫ್ಯಾಟ್ಸ್. ಆ್ಯಂಡ್ ಹೆಲ್ದಿ ಫ್ಯಾಟಿಂದ ನಮ್ಮ ಬ್ರೈನ್ ಫಂಕ್ಷನ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ನಮಗೆ ಕ್ಲಿಯರಾಗಿ ಗೊತ್ತಾಯಿತು ನಮ್ಮ ಫುಡ್ಡಲ್ಲಿ ಏನಿದೆ ನಮಗೆ ಗೊತ್ತಾಯಿತು. ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಎಷ್ಟಿರಬೇಕು? ಆಲ್ಮೋಸ್ಟ್ 40 to 50% ಕಾರ್ಬ್ಸ್ ಇರಬೇಕು. ದೆನ್ ಪ್ರೋಟೀನ್ಸ್ ಎಷ್ಟಿರಬೇಕು? 30 to 40% ಪ್ರೋಟೀನ್ಸ್ ಇರಬೇಕು. ಆ್ಯಂಡ್ ಮಿನಿಮಮ್ ಅಟ್ಲೀಸ್ಟ್ 30% ಅಟ್ಲೀಸ್ಟ್ ಫೈಬರ್ ಇರಬೇಕು. ಆ್ಯಂಡ್ ಘೀ ಆರ್ ಹೆಲ್ದಿ ಫ್ಯಾಟ್, 1 tablespoon ಆಫ್ ಘೀ ಆರ್ ಸಮ್ ನಟ್ಸ್ ಆರ್ ಅವಕ್ಯಾಡೋ, ಈ ಥರ ಎನಿಥಿಂಗ್ ವಿಲ್ ಡೂ. ಸೊ ಇದನ್ನ ನಮಗೆ ಗೊತ್ತಾಯ್ತು. ಸೊ ಇದಿಷ್ಟು ನಮ್ಮ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ಇರಬೇಕು. ಇವಾಗ ನಾವು ಏನೇನು ನೀವತ್ತು ಲಂಚ್ ಮಾಡ್ಕೋತಿದ್ದೀರಾ ಅಂತಂದ್ರೆ ನಿಮ್ಮ ಲಂಚ್ ಅಲ್ಲಿ ಏನೇನು ಇರಬೇಕು? ಸೊ ಕಾರ್ಬ್ಸ್ ಅಂತ ಬಂದಾಗ ರೈಸ್ ಆರ್ 1 cup ಆಫ್ ರೈಸ್, ಇಲ್ಲ ಅಂತಂದ್ರೆ ಒಂದು 2 ರೋಟಿ ತಿನ್ಬಹುದು. ಪ್ರೋಟೀನ್ಸ್ ಅಂತ ಬಂದಾಗ ನೀವು ದಾಲ್, ಕರ್ಡ್, ಪನ್ನೀರ್, ಆಲ್ ದೀಸ್ ಥಿಂಗ್ಸ್ ನ ನೀವು ಇಂಟೇಕ್ ಮಾಡ್ಬೋದು. ದೆನ್ ವೆಜೀಸ್, ಫೈಬರ್ ಅಂತ ಅಂದ್ರೇನೆ ವೆಜಿಟೇಬಲ್ಸ್. ಸೊ ನೀವು ಪಲ್ಯ ಆಗಿರ್ಬೋದು ಅಥವಾ ಸ್ಯಾಲಾಡ್ ಆಗಿರ್ಬೋದು, ಒಂದ್ ಸ್ವಲ್ಪ ಪಲ್ಯ, ಒಂದ್ ಸ್ವಲ್ಪ ರಾ ಸಲಾಡ್. ಸೊ ಇದನ್ನ ಕೂಡ ನೀವು ಫೈಬರ್ ಪರ್ಪಸ್ಗೋಸ್ಕರ ಇದನ್ನ ಇಂಟೇಕ್ ಮಾಡಬೇಕಾಗತ್ತೆ. ದೆನ್ ಹೆಲ್ದಿ ಫ್ಯಾಟ್ ಅಂದ್ರೆ ಈಗ ನೀವು ರೈಸ್ ತಿಂತಿದ್ರೆ ಅದಕ್ಕೆ 1 teaspoon ಘೀ, ಅಥವಾ ನೀವು ರೋಟಿ ತಿಂತಿದ್ರೆ ಅದಕ್ಕೊಂದು 1 teaspoon ಘೀ, ಇಲ್ವಾ ಒಂದು ಫ್ಯೂ ನಟ್ಸ್. ಇದ್ರ ಜೊತೆಗೆ ಈ ಒಂದು ಲಂಚ್ ಜೊತೆಗೆ ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿರೋದಕ್ಕೋಸ್ಕರ 1 glass ಆಫ್ ಬಟರ್ ಮಿಲ್ಕ್ ಅಥವಾ ಲೆಮನ್ ಜ್ಯೂಸ್ ಈ ತರ ನೀವು ಇಂಟೇಕ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಈಸ್ ಯೋರ್ ಎಕ್ಸಾಕ್ಟ್ಲಿ ಪ್ರಾಪರ್ ಬ್ಯಾಲೆನ್ಸ್ಡ್ ಲಂಚ್. ಸೊ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಇಟ್ಸ್ ಸೋರ್ಸ್ ಆಫ್ ಎನರ್ಜಿ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ನಿಮ್ಮ ಒಂದು ಡೇಗೆ ಬೇಕಾಗಿರುವಂತ ಕಂಪ್ಲೀಟ್ ಎನರ್ಜಿ ಬಂದ್ಬಿಟ್ಟು ನಿಮ್ಗೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಸಿಗತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಆಫ್ಟರ್ನೂನ್. ಸೊ ಕಾರ್ಬ್ಸ್ ನಮ್ ಎನಿಮಿನೇ ಅಲ್ಲ. ನಮ್ಮ ಪ್ರಕಾರ ಕಾರ್ಬ್ಸ್, ನೋ ಕಾರ್ಬ್ಸ್ ಡಯಟ್ ಅದು ಇದು ಅಂತೀವಿ. ನೋ, ಕಾರ್ಬ್ಸ್ ಆರ್ ನಾಟ್ ಅವರ್ ಎನಿಮಿ, ಕಾರ್ಬ್ಸ್ ಆರ್ ಗುಡ್. ಸೊ ಈಗ ಫಾರ್ ಎಕ್ಸಾಂಪಲ್ ನೀವಾದ್ರೂ ಡಿಟಾಕ್ಸ್ ಡಯಟ್ ಮಾಡ್ತಾ ಇದ್ದೀರಾ, ನಾನು ಓನ್ಲಿ ಲಿಕ್ವಿಡ್ ಅಲ್ಲಿ ಇದ್ದೀನಿ, ಆ ತರ ನೀವು ಬರೀ ಡಿಟಾಕ್ಸ್ ಡಯಟಿಂಗ್ ಅಲ್ಲಿ ಇದ್ದೀರಾ ಅಂತಂದ್ರೆ ಫೈನ್. ಆ ಟೈಮ್ ಅಲ್ಲಿ ನೀವು ಬೇಕಂದ್ರೆ ಸ್ವಲ್ಪ ಕಾರ್ಬ್ಸ್ ನ ಅವಾಯ್ಡ್ ಮಾಡಿ ನೀವು ಬರೀ 1 week ಡಿಟಾಕ್ಸ್ ಡಯಟ್ ಆ ತರ ಎಲ್ಲ ಮಾಡ್ತೀರಾ, ದಟ್ ಈಸ್ ಫೈನ್. ಅಂಡ್ ಆಲ್ಸೋ ಸಮ್ಟೈಮ್ ನೀವು ಬರೀ ಫೈಬರ್ ಅಂದ್ರೆ ಬರೀ ವೆಜಿಟೇಬಲ್ಸ್ ಸಲಾಡ್ ತಿಂತೀರಾ. ಸೊ ಅದರ ಡಿಟಾಕ್ಸ್ ಡಯಟ್ ಟೈಮ್ ಅಲ್ಲಿ ಮಾಡುವಂತದ್ದು. ಬಟ್ ದಟ್ ಈಸ್ ಆಲ್ವೇಸ್ ನಾಟ್ ಸಫಿಶಿಯಂಟ್. ಡಿಟಾಕ್ಸ್ ಡಯಟ್ ಯಾವಾಗ ಮಾಡ್ತೀರಾ, ನೀವು ತುಂಬಾ ವೇಟ್ ಗೇನ್ ಆಗ್ಬಿಟ್ಟಿದ್ದೀರಾ ಅಂದ್ರೆ ಸಡನ್ ಬ್ಲೋಟಿಂಗ್, ಸಡನ್ ವೇಟ್ ಗೇನ್ ಆಗ್ಬಿಟ್ಟಿದೆ. ಸೊ ಈಗ ನೀವು ಇಮಿಡಿಯೇಟ್ ಆಗಿ 1 week ಅಲ್ಲಿ ನೀವು ವೇಟ್ ರೆಡ್ಯೂಸ್ ಮಾಡಬೇಕು. ದೆನ್ ಫಸ್ಟ್ 1 week or 15 days ನೀವು ಡಿಟಾಕ್ಸ್ ಮಾಡ್ಕೊಂಡು ಬಾಡಿನ ಸೆಟ್ ಮಾಡ್ಕೊಂಡು ದೆನ್ ಡಯಟ್ ನೀವು ಡಿಟಾಕ್ಸ್ ಡಯಟ್ ನ ಫಾಲೋ ಮಾಡ್ತಾ ಇರ್ತೀರಾ. ಬಟ್ ಆಫ್ಟರ್ ದಟ್ ವೆನ್ ಯು ಸ್ಟಾರ್ಟ್ ಯುವರ್ ಡಯಟ್ ಪ್ಲಾನ್, ಸೊ ನೀವೀಗ ವೇಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ, ನೀವು ಡಯಟ್ ಮಾಡ್ತಾ ಇದ್ದೀರಾ, ಬ್ರೇಕ್ಫಾಸ್ಟ್ ಏನೇನ್ ತಿನ್ಬೇಕು ನಿಮ್ಗೆ ಗೊತ್ತಾಗಿದೆ, ನಾನು ತಿಳಿಸಿದ್ದೀನಿ. ಅಂಡ್ ಆಲ್ಸೋ ನೀವು ತಿಂತಾ ಇದ್ದೀರಾ. ಬಟ್ ಲಂಚ್ಗೆ ನಾವು ಏನ್ ತಿನ್ನೋದು, ಏನು ತಿನ್ಬಾರ್ದಾ, ಹೇಗೆ ಏನು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ಈ ರೀತಿ ನಿಮ್ಮ ಡಯಟ್ ಪ್ಲಾನ್ ನ ಮನೇಲಿ ಮಾಡ್ಕೊಬಹುದು. ಸೊ ನಾವೆಲ್ಲರೂ ಸೌತ್ ಇಂಡಿಯನ್ಸ್ ಅಥವಾ ಇಂಡಿಯನ್ಸ್ ಇರೋದ್ರಿಂದ ನಮ್ಮ ಸ್ಟೇಪಲ್ ಫುಡ್ ರೋಟಿ, ರೈಸು, ಪಲ್ಯಗಳು ಈ ತರ. ಸಪೋಸ್ ನಾವು ಇಂಡಿಯಾ ಅಲ್ಲಿ ಇಲ್ಲ, ನಾವು ಬೇರೆ ಈಗ ಇಂಡಿಯನ್ ಫುಡ್ ಅಲ್ಲ, ಬೇರೆ ಹೊರಗಡೆ ಹೋಗ್ತಾ ಇದೀವಿ ಅಂತ ಅಂದಾಗ ಯು ಕ್ಯಾನ್ ಸಮ್ಟೈಮ್ಸ್ ಹ್ಯಾವ್ ಗುಡ್ ಸಲಾಡ್, ಸೀಸರ್ ಸಲಾಡ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಗುಡ್ ವೆನ್ ಯು ಗೋ ಔಟ್. ಸೊ ನಾನು ಆಚೆ ಹೋಗುವಾಗ
ನಾನೇನ್ ಮಾಡ್ತೀನಿ, ವೆನ್ ಐ ಆಮ್ ಇನ್ ಡಯಟ್, ಯೂಶುವಲ್ ಆಗಿ ನಾನು ಡಯಟ್ ಅಲ್ಲಿ ಇದೀನೋ ಇಲ್ವೋ, ನಾನು ಹೊರಗಡೆ ಹೋದಾಗ ಏನ್ ಮಾಡ್ತೀನಿ, ನಾನು ಸ್ಟಾರ್ಟರ್ಸ್ ಗಳನ್ನ ತಿಂತೀನಿ, ಇಲ್ಲ ಅಂತ ಹೇಳಲ್ಲ. ಎಲ್ಲಾ ತರ ಸ್ಟಾರ್ಟರ್ಸ್ ನಾನು ಒಂದೆರಡೆರಡು ಪೀಸ್ ತಿಂತೀನಿ, ಬಿಕಾಸ್ ಚಿಕನ್ ಅಗೇನ್ ಇಟ್ಸ್ ಪ್ರೋಟೀನ್ಸ್, ಇಟ್ಸ್ ಓಕೆ ಒನ್ಸ್ ವೈಲ್ ತಿನ್ಬೋದು. ಬಟ್ ಐ ಮೇಕ್ ಶೋರ್ ಐ ಈಟ್ 1 ಬೌಲ್ ಆಫ್ ಸಲಾಡ್, ಅಂದ್ರೆ ಸೀಸರ್ ಸಲಾಡ್ ಆಗಿರ್ಬೋದು, ಈ ತರ ವೆಜಿಟೇಬಲ್ ಸಲಾಡ್ ನ ನಾನು ಇಂಟೇಕ್ ಮಾಡ್ತೀನಿ. ಸೊ ದಟ್ ಈಸ್ ಲೈಕ್ ಫೈಬರ್ ತರ. ಸೊ ಫೈಬರ್ ಕಂಟೆಂಟ್ ನ ನಾನು ಜಾಸ್ತಿ ಇಂಟೇಕ್ ಮಾಡ್ತೀನಿ, ನನ್ನ ಡೈಜೆಷನ್ ಎಲ್ಲ ಪ್ರಾಪರ್ ಆಗಿ, ಬಿಕಾಸ್ ಚಿಕನ್ ತಿಂದಿರ್ತೀನಿ ಅಂಡ್ ತುಂಬಾ ಐಟಮ್ಸ್ ನ ತಿಂತಾ ಇರ್ತೀನಿ ಅನ್ನೋದಕ್ಕೋಸ್ಕರ. ದೆನ್ ಅಪಾರ್ಟ್ ಫ್ರಮ್ ದಟ್ ಒಂದೊಂದು ಸ್ವಲ್ಪ ಒಂದು ವೆರಿ ಲಿಟಲ್ ಅಮೌಂಟ್ ಆಫ್ ರೈಸ್, ದಾಲ್, ಸೊ ಸಮಥಿಂಗ್ ಲೈಕ್ ದಿಸ್ ಐ ಈಟ್. ಸೊ ಇದು ನಾನು ಹೊರಗಡೆ ಹೋದಾಗ ಯೂಶುವಲ್ ಆಗಿ ಇವಾಗ ಫಾಲೋ ಮಾಡ್ತಿರೋದು. ಮುಂಚೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದಾಗ ಐ ಸ್ವೀಟ್ ಓನ್ಲಿ ಸೀಸರ್ ಸಲಾಡ್, ಇವಾಗ ಎಕ್ಸ್ಟ್ರಾ ಅದು ಇದು ತಿಂತೀನಿ. ಇದು ನಾನು ಹೊರಗೆ ಹೋದಾಗ ಫಾಲೋ ಮಾಡ್ತೀನಿ. ಅಂಡ್ ಹೊರಗಡೆ ಹೋದಾಗ್ಲೂ ನಿಮ್ಗೆ ತಂದೂರಿ ರೋಟಿ ಸಿಗತ್ತೆ, ತಂದೂರಿ ಬಟರ್ ರೋಟಿ ಸಿಗತ್ತೆ, ವೇರ್ ತಂದೂರಿ ರೋಟಿಯಲ್ಲಿ ಯಾವುದೇ ರೀತಿಯಾದ ಮೈದಾ ಗಿದ ಏನು ಆಡ್ ಮಾಡಿರಲ್ಲ, ಇಟ್ ವಿಲ್ ಬಿ ಪ್ಯೂರ್ ವೀಟ್ ರೋಟಿ. ಅಂಡ್ ಆಲ್ಸೋ ಅದನ್ನ ಆಯಿಲ್ ಅಲ್ಲಿ ಬಿಸಿ ಮಾಡಿರಲ್ಲ, ಹಾಗೆ ತಂದೂರಿ ಇದ್ರಲ್ಲಿ ಅದನ್ನ ಬಿಸಿ ಮಾಡಿ ಕೊಟ್ಟಿರ್ತಾರೆ. ಬೇಕಂತಂದ್ರೆ ನೀವು ಅದಕ್ಕೆ ಬಟರ್, ಒಂಚೂರು ಬಟರ್ ಹೆಲ್ದಿ ಇರೋದ್ರಿಂದ ಘೀ, ನಾನು ಅದನ್ನ ಆಡ್ ಮಾಡ್ಕೊತೀನಿ. ಇಫ್ ನಾಟ್ ನೀವು ಹಾಗೆ ಒಂದು ತಂದೂರಿ ರೋಟಿನೋ ಒಂದು ಲಿಟಲ್ ಗ್ರೇವಿನೋ ತಿಂದ್ರೇನೋ ನಡೆಯುತ್ತೆ ನೀವು ಆಚೆ ಹೋದಾಗ. ಅಂಡ್ ಅಥವಾ ನೀವು ರೈಸೇ ತಿಂತಿದ್ದೀರಾ, ಫಂಕ್ಷನ್ಸ್ಗೆ ಹೋಗಿದ್ದೀರಾ ಅಂತಂದ್ರೆ ಕ್ವಾಂಟಿಟಿನ ರೆಡ್ಯೂಸ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಒಂದು ಇಷ್ಟೇಷ್ಟು ಅನ್ನ, ವೆಜಿಟೇಬಲ್ಸ್, ಪಲ್ಯಗಳು ಮತ್ತೆ ಅಂಥದ್ನ ಜಾಸ್ತಿ ತಿನ್ನಿ, ಅನ್ನನ ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಸೊ ಹೊರಗಡೆ ಹೋದಾಗ ನೀವು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಬಹುದು. ಅದೇ ನೀವು ಮನೇಲಿದ್ದಾಗ ಸಮ್ಟೈಮ್ಸ್ ನಿಮ್ಗೆ ಬರೀ ಸಲಾಡ್ಸ್ ತಿನ್ಬೇಕು ಅನ್ಸಿದ್ರೆ ನೀವು ಮನೇಲೇನೆ ಕ್ಯೂಕುಂಬರ್, ಆನಿಯನ್ಸ್, ಬ್ರಾಕೊಲಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಯು ಕ್ಯಾನ್ ಯೂಸ್ ದಟ್. ಕ್ಯಾಪ್ಸಿಕಮ್, ಟೊಮ್ಯಾಟೋಸ್ ಇದನ್ನೆಲ್ಲಾನು ಚಾಪ್ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಸಾಲ್ಟು, ಪೆಪ್ಪರು, ಮತ್ತೆ ಲೆಮನ್ ನ ಹಿಂಡ್ಕೊಂಡು ಒಂಚೂರು ಚಾಟ್ ಮಸಾಲ ಹಾಕೊಂಡು ಕೂಡ ತಿನ್ಬೋದು. ಇಲ್ಲ ಅಂತಂದ್ರೆ ನೀವು ಇದಕ್ಕೆ ಕರ್ಡ್ ಡ್ರೆಸ್ಸಿಂಗ್ ಬರುತ್ತೆ, ಕರ್ಡ್ಸ್ ಅಲ್ಲಿ ಮಾಡುವಂತ ಡ್ರೆಸ್ಸಿಂಗ್, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬಹುದು. ಸೊ ಈ ತರ ನೀವು ಸಲಾಡ್ ನ ಮನೆಯಲ್ಲಿ ಟೇಸ್ಟಿ ಆಗಿರತ್ತೆ, ನೀವು ತಿನ್ಕೋಬಹುದು ಸಮ್ ಟೈಮ್ಸ್. ಬಟ್ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ನಮ್ಮ ಸ್ಟೇಪಲ್ ಫುಡ್ ರೋಟಿ ಅಂಡ್ ರೈಸ್ ಆಗಿರೋದ್ರಿಂದ ಇಟ್ಸ್ ಬೆಟರ್ ಟು ಫಾಲೋ ದಿಸ್ ಡಯಟ್ ಪ್ಲಾನ್. ಸೊ ಇದರಿಂದ ನಿಮ್ಗೆ ಟಮ್ಮಿನೂ ಫಿಲ್ಡ್ ಆಗಿರುತ್ತೆ ಅಂಡ್ ಆಲ್ಸೋ ನಿಮ್ಗೆ ಕ್ರೇವಿಂಗ್ಸ್ ಕೂಡ ಏನ್ ಜಾಸ್ತಿ ಇರಲ್ಲ, ಊಟನ ಮಿಸ್ ಮಾಡ್ಕೊಂತಿದೀರಾ ಅಂತ ಕೂಡ ನಿಮ್ಗೆ ಏನು ಫೀಲ್ ಆಗಲ್ಲ. ಜಸ್ಟ್ ದಟ್ ಕ್ವಾಂಟಿಟಿ ರೆಡ್ಯೂಸ್ ಮಾಡ್ಕೋಬೇಕಾಗತ್ತೆ. ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಡೈಲಿ ಬೇಕೇ ಬೇಕು ಫಾರ್ ದಿ ಎನರ್ಜಿ ಪರ್ಪಸ್. ಕಾರ್ಬ್ಸ್ ಇಸ್ ಈಕ್ವಲ್ ಟು ಟೈರ್ಡ್ನೆಸ್ ಅಂಡ್ ಯು ಫೀಲ್ ಬ್ಲೋಟೆಡ್. ಬ್ಯಾಲೆನ್ಸ್ಡ್ ಕಾರ್ಬ್ಸ್ ಇಸ್ ಈಕ್ವಲ್ ಟು ಸ್ಟೆಡಿ ಎನರ್ಜಿ, ಅಂದ್ರೆ ನಿಮ್ಗೆ ಒಂದು ಡೇಗೆ ಬೇಕಾಗಿರುವಂತ ಪ್ರಾಪರ್ ಎಕ್ಸಾಕ್ಟ್ ಎನರ್ಜಿ ನಿಮ್ಗೆ ಸಿಗತ್ತೆ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಒಂದು ಇವತ್ತಿನ ಮೆನು ನೀವು ನಿಮ್ಮ ಒಂದು ಕಸ್ಟಮೈಸ್ ಮಾಡ್ಕೊಳ್ಬೇಕು ನಿಮ್ಮ ಫುಡ್ ನ ಅಂತಂದ್ರೆ ಇವತ್ತಿನ ನಿಮ್ಮ ಟೇಸ್ಟ್ ಪ್ರಕಾರ ಈಚ್ ಡೇ ಯು ಕ್ಯಾನ್ ಈಟ್ ಡಿಫ್ರೆಂಟ್ ಥಿಂಗ್. ಡೈಲಿ ಒಂದೇ ತಿನ್ಬೇಕು ಅಂತಾನೂ ಇಲ್ಲ. ಸೊ ಕಾರ್ಬ್ಸ್ ಅಂತ ಬಂದಾಗ ಒಂದ್ ದಿವಸ ನೀವು ಬ್ರೌನ್ ರೈಸ್ ತಗೊಬಹುದು, ಒಂದ್ ದಿವಸ ನೀವು 1 ಕಪ್ ಆಫ್ ರೈಸ್, 1 ಕಪ್ ಆಫ್ ಬ್ರೌನ್ ರೈಸ್, 1 ಕಪ್ ಆಫ್ ಕಿನೋವಾ, 1 ಕಪ್ ಆಫ್ ತುಂಬಾ ತರ ಮಿಲೆಟ್ಸ್ ಇದೆ, ಅರ್ಕ, ನವಣೆ, ಸಾಮೆ. ಸೊ ನಿಮ್ಗೆ ಯಾವ್ದು ಇಷ್ಟನೋ ಒಂದೊಂದ್ ದಿನಕ್ಕೆ ಬೇಕಂದ್ರೆ ನೀವು ಒಂದೊಂದ್ ದಿನ ಟ್ರೈ ಮಾಡ್ಬೋದು. ಇದರ್ ದಿಸ್ ಇಲ್ಲ ಅಂತಂದ್ರೆ ರೋಟೀಸ್, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಅಂಡ್ ರವೆ ರೊಟ್ಟಿ, ಬಾಜ್ರಾ ರೊಟ್ಟಿ, ಬೇಸಂದು ರೊಟ್ಟಿ ಬರುತ್ತೆ. ಈ ತರ ರೊಟ್ಟಿಗಳನ್ನ ನೀವು ಮಾಡ್ಕೊಂಡು ತಿನ್ಬಹುದು. ಅಂಡ್ ಆಲ್ಸೋ ಸಮ್ ಟೈಮ್ಸ್ ವೀಕ್ಲಿ ಒನ್ಸ್ ನೀವು ವೈಟ್ ರೈಸ್ ನ ಕೂಡ 1 ಕಪ್ ತಗೊಬಹುದು. ಸೊ ಎವ್ರಿ ಡೇ ಒಂದೊಂದು ತಿಂತಿದ್ದೀರಾ ಅಂತ ಅಂದಾಗ ನಿಮ್ಗೂ ಡಿಫ್ರೆಂಟ್ ಆಗಿ ತಿಂದಿರೋ ತರಾನು ಫೀಲ್ ಆಗುತ್ತೆ. ಸೊ ಈ ತರ ನೀವು ಮಧ್ಯಾಹ್ನ ಕಾರ್ಬ್ಸ್ ಗೆ ಈ ತರ ವೆರೈಟೀಸ್ ಗಳನ್ನ ನೀವು ಕಾರ್ಬ್ಸ್ ಗೋಸ್ಕರ ಇಂಟೇಕ್ ಮಾಡಬಹುದು. ಕಮ್ಸ್ ಪ್ರೋಟೀನ್. ಮೋಸ್ಟ್ ಆಫ್ ದಿ ಇಂಡಿಯನ್ ಲಂಚಸ್ ಅಥವಾ ನಮ್ಮ ಒಂದು ಇಂಡಿಯನ್ ಲಂಚ್ ಗಳಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬಾನೇ ಕಮ್ಮಿ ಇರುತ್ತೆ. ನಾವು ಪ್ರೋಟೀನ್ಸ್ ನ ಜಾಸ್ತಿ ಇಂಟೇಕ್ ಮಾಡಲ್ಲ. ಈಗ ನಮ್ಮ ಮನೇಲಿ ಇದ್ರೆ ಏನ್ ಮಾಡ್ತೀವಿ, ಅನ್ನ ಸಾಂಬಾರ್, ಕಾರ್ಬ್ಸ್, ಅನ್ನ ಮತ್ತೆ ಒಂದ್ ಸ್ವಲ್ಪ ಸಾಂಬಾರು, ದಟ್ಸ್ ಇಟ್, ಮುಗೀತು. ನಮ್ಗೆ ಅಷ್ಟೇನೆ ಸಿಗತ್ತೆ ಪ್ರೋಟೀನ್ಸ್ ಅಂತ. ನಾವೇನು ಎಕ್ಸ್ಟ್ರಾ ಏನು ತಗೊಳ್ಳೋದಿಲ್ಲ. ಸೊ ಪ್ರೋಟೀನ್ಸ್ ಅಲ್ಲಿ ನಾವು ಪ್ರೋಟೀನ್ಸ್ ಏನ್ತಿಕ್ ಇಂಪಾರ್ಟೆಂಟ್. ಸೊ ಪ್ರೋಟೀನ್ಸ್ ನಾವು ಕಮ್ಮಿ ತಗೊಳ್ಳೋದ್ರಿಂದಾನೆ ಊಟ ಆಗಿದ ತಕ್ಷಣ ನಮ್ಗೆ ಏನ್ ಫೀಲ್ ಆಗತ್ತೆ, ನಿದ್ದೆ ಬಂದಂಗ್ ಫೀಲ್ ಆಗತ್ತೆ. ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಅಷ್ಟೇ ಲಂಚ್ ಆಗಿದ ತಕ್ಷಣ ನಮ್ಗೆ ಹೆಂಗ್ ಫೀಲ್ ಆಗುತ್ತೆ, ಸುಸ್ತಾಗ್ತಿದೆ, ಹೊಟ್ಟೆ ತುಂಬಿದೆ, ನಿದ್ದೆ ಮಾಡೋಣ ಅಂತ ಒಂದು ಫೀಲ್ ಬರುತ್ತೆ. ಸೊ ಅದು ಯಾಕೆ ಬರುತ್ತೆ? ಬಿಕಾಸ್ ನಾವು ವೆರಿ ಲೋ ಪ್ರೋಟೀನ್ ನ ಇಂಟೇಕ್ ಮಾಡ್ತೀವಿ. ದಟ್ ಈಸ್ ದ ರೀಸನ್. ಅಂಡ್ ಹೊಟ್ಟೆ ನಿದ್ದೆನೂ ಬರುತ್ತೆ ಅಂಡ್ ಬೇಗ ಹೊಟ್ಟೆ ಕೂಡ ನಮ್ಗೆ ಹಸಿಯುತ್ತೆ. ಈಗ ಇವಾಗ ಊಟ ಮಾಡಿರ್ತೀವಿ, ಇನ್ 1-2 ಅವರಲ್ಲಿ ಅಗೇನ್ ನಮ್ಗೆ ಹೊಟ್ಟೆ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಸ್ನಾಕ್ಸ್ ತಿನ್ಬೇಕು ಅಂತ ಆಚೆ ಹೋಗ್ಬಿಟ್ಟು ಚಾಟ್ಸ್ ಅದು ಇದು ಅಂತ ಜಾಸ್ತಿನೇ ತಿಂದ್ಬಿಡ್ತೀವಿ ಸಾಯಂಕಾಲದ ಯೂಶುವಲ್ ಆಗಿ. ದಟ್ ಈಸ್ ವಾಟ್ ಹ್ಯಾಪನ್ಸ್. ಸೊ ಈ ನಮ್ಮ ಇಂಡಿಯನ್ ಲಂಚ್ ಪ್ಲಾನ್ ಅಲ್ಲಿ ಇದೇನೇ ಪ್ರಾಬ್ಲಮ್ ಇರೋದು. ನಾವು ಪ್ರೋಟೀನ್ಸ್ ನ ಇಂಟೇಕ್ ಮಾಡದೇ ಇರೋ ಕಾರಣ ನಮ್ಗೆ ಹೊಟ್ಟೆ ಅಷ್ಟು ಬೇಗ ಆಗುತ್ತೆ, ನಿದ್ದೆನೂ ಬರುತ್ತೆ ಅಂಡ್ ನಾವು ಅಗೇನ್ ಸಾಯಂಕಾಲ ಮಾಡಿರೋ ಡಯಟ್ ಎಲ್ಲ ಹೋಗಿ ಹೊಟ್ಟೆ ಅಷ್ಟು ಅದು ಇದು ತಿಂದು ಬಿಡ್ತೀವಿ. ಸೊ ಪ್ರೋಟೀನ್ಸ್ ನಾವು ಪ್ರಾಪರ್ ಆಗಿ ಇಂಟೇಕ್ ಮಾಡ್ತಿದೀವಿ ಅಂತಂದ್ರೆ ಇಟ್ ವಿಲ್ ಕೀಪ್ ಅಸ್ ಫುಲ್. ಸೊ ಜಸ್ಟ್ ಮೇಕ್ ಶೋರ್ ಯುವರ್ ಲಂಚ್ ಪ್ಲೇಟ್ ಹ್ಯಾಸ್ ಗುಡ್ ಪ್ರೋಟೀನ್ಸ್ ಇನ್ ಇಟ್. ಸೊ ಒಳ್ಳೆ ಪ್ರೋಟೀನ್ ನಿಮ್ಮ ಲಂಚ್ ಅಲ್ಲಿ ಇರಬೇಕು. ಸೊ ಪ್ರೋಟೀನ್ಸ್ ಅಲ್ಲಿ ನೀವೇನೇನು ಇಂಟೇಕ್ ಮಾಡಬಹುದು?
ಯು ಕ್ಯಾನ್ ದಾಲ್ ಅಂಡ್ ಕರ್ಡ್ ಎರಡು ನಿಮ್ಮ ಒಂದು ಲಂಚ್ ಪ್ಲಾನ್ ಅಲ್ಲಿ ಇರಲೇಬೇಕು. ಮೊಸರು ಮತ್ತೆ ದಾಲ್. ಮತ್ತೆ ಒಂದಿನ ಪನ್ನೀರ್ ನೀವು ಯೂಸ್ ಮಾಡ್ಬೋದು, ಒಂದಿನ ಚಿಕನ್ ತಗೊಬಹುದು. ವೆಜಿಟೇರಿಯನ್ಸ್ ಆಗಿದ್ರೆ ಪನ್ನೀರ್ನ ನೀವು ಯೂಸ್ ಮಾಡ್ಕೊಬಹುದು, ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್ ಯೂಸ್ ಮಾಡ್ಕೊಬಹುದು. ಅಂಡ್ ಒಂದಿನ ನೀವು ಎಗ್ ಬಾಯ್ಲ್ಡ್ ಆರ್ ಆಮ್ಲೆಟ್ ಎನಿಥಿಂಗ್ ಗೋಸ್. ಸೋಯಾ ಚಂಕ್ಸ್ ಆರ್ ರಾಜ್ಮಾ. ಸೊ ಈ ರೀತಿ. ಸೊ ಈಗ ಫಾರ್ ಎಕ್ಸಾಂಪಲ್ ರಾಜ್ಮಾ ಚಾವಲ್, ಒಂದು ಜೀರಾ ರೈಸ್ ತರ ಮಾಡ್ಕೊಂಡು ಅದಕ್ಕೆ ನೀವು ರಾಜ್ಮಾ ಮಾಡ್ಕೊಂತಿದ್ದೀರಾ ಅಂತಂದ್ರೆ ಸಖತ್ತಾಗಿರುತ್ತೆ. ಸೊ ಅದೊಂದು ಕಾಂಬೋ ಆಯ್ತು. ಮತ್ತೆ ನೀವು ರೋಟಿ ಜೊತೆಗೆ ಸೋಯಾ ಚಂಕ್ ಪಾಲಕ್ ಹಾಕ್ಬಿಟ್ಟು ಪಾಲಕ್ ಸೋಯಾ ಚಂಕ್, ಈಗ ಪಾಲಕ್ ಪನ್ನೀರ್ ಅಂತೀವಿ, ಅದ್ರ ಪಾಲಕ್ ಸೋಯಾ ಚಂಕು ಮಾಡ್ಕೊಬಹುದು, ಇಲ್ಲ ಪಾಲಕ್ ಪನ್ನೀರ್ ಮಾಡ್ಕೊಬಹುದು. ಸೊ ರೋಟೀಸ್ ಜೊತೆಗೆ ಇದೆಲ್ಲ ನೀವು ತಿನ್ನುವಾಗ ಇಟ್ ವಿಲ್ ಬಿ ವೆರಿ ಟೇಸ್ಟಿ ಅಂಡ್ ವೆರಿ ಯಮ್ಮಿ. ಸ್ವಲ್ಪ ಲೈಟ್ ಆಯಿಲ್ ನ ಕಮ್ಮಿ ಹಾಕೊಂಡು ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ನ ನೀವು ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು. ಬೇಕು ಅಂತಂದ್ರೆ ನಂಗೆ ರೆಸಿಪಿ ನೀವು ಕೇಳಿದ್ರೆ ಸೋಯಾ ಚಂಕ್ ಪಾಲಕ್ ರೆಸಿಪಿನೆಲ್ಲ ನಾನು ನಿಮ್ಗೆ ಮಾಡಿ ಕೊಡ್ತಿದ್ದೆ. ರಾಜ್ಮಾ ಚಾವಲ್ದು ಕೂಡ ರೆಸಿಪಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಈ ರೀತಿ ನೀವು ನಿಮ್ಮ ಒಂದು ಪ್ರೋಟೀನ್ಸ್ ನ ನೀವು ಎವ್ರಿ ಡೇ ಕಸ್ಟಮೈಸ್ ಮಾಡ್ಕೋಬಹುದು, ನಿಮ್ಗೆ ಯಾವ್ದು ಬೇಕು ಅದು. ಫೈಬರ್ ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ವೆಜಿಟೇಬಲ್ಸ್. ಸೊ ನಿಮ್ಗೆ ಫೈಬರ್ ಅಲ್ಲೇ ನ್ಯಾಚುರಲ್ ವೈಟಮಿನ್ಸ್ ಸಿಗುವಂತದ್ದು ನಿಮ್ಮ ಬಾಡಿಗೆ. ಸೊ ನಿಮ್ಮ ಹಾಫ್ ಆಫ್ ದ ಪ್ಲೇಟ್ ಶುಡ್ ಬಿ ಫಿಲ್ಡ್ ವಿತ್ ಫೈಬರ್. ಸೊ ಈಗ ಒಂದು ನಿಮ್ದೊಂದು ಲಂಚ್ ಪ್ಲೇಟ್ ಹೇಗಿರ್ಬೇಕು ಅಂತಂದ್ರೆ, ಒಂದು ಕಪ್ ಅಲ್ಲಿ ರೈಸು, ಇನ್ನೊಂದು ಕಪ್ ಅಲ್ಲಿ ಪ್ರೋಟೀನು ಅಥವಾ ದಾಲು, ಮತ್ತೆ ಒಂದ್ ಸ್ವಲ್ಪ ಪ್ರೋಟೀನ್, ಒಂದು ಮೊಟ್ಟೆ ಇಟ್ಕೋತಿದ್ದೀರಾ ಅಂತಂದ್ರೆ ಇನ್ ಹಾಫ್ ಪ್ಲೇಟ್ ಶುಡ್ ಬಿ ಕಂಪ್ಲೀಟ್ಲಿ ಫೈಬರ್. ಫೈಬರ್ ಅಂತಂದ್ರೆ ಏನು, ವೆಜಿಟೇಬಲ್ಸ್, ಒಂದ್ ಸ್ವಲ್ಪ ಪಲ್ಯ, ಒಂದ್ ಸ್ವಲ್ಪ ರಾ ವೆಜಿಟೇಬಲ್ಸ್. ಸೊ ನೀವು ಇಲ್ಲ ಬರೀ ರಾ ವೆಜಿಟೇಬಲ್ಸ್ ಇದೆಯಾ, ಪಲ್ಯ ಮಾಡ್ಕೊಂಡಿಲ್ಲ ಬರೀ ವೆಜಿಟೇಬಲ್ ಸಲಾಡ್. ಸೊ ಈ ರೀತಿ ನಿಮ್ಮ ಪ್ಲೇಟ್ ಇರ್ಬೇಕು. ವೆರಿ ಸಿಂಪಲ್ ಡಯಟ್ ಅಂತಂದ್ರೆ ಒಂದು ರೈಸೋ ರೋಟಿನೋ ಸಮಥಿಂಗ್, ಒಂದ್ರಲ್ಲಿ ದಾಲು ಅಥವಾ ಕರ್ಡ್ಸ್ ಅಂಡ್ ಎಗ್ ಅಥವಾ ಪನ್ನೀರು ಅಥವಾ ಚಿಕನ್ ವಾಟ್ ಎವರ್ ಇಟ್ ಇಸ್, ಅಥವಾ ರಾಜ್ಮಾ ಚಾವಲ್ ಅಥವಾ ರೋಟಿ ಸೋಯಾ ಚಂಕ್, ಇದು ಸಮಥಿಂಗ್ ಆ ತರದ ಒಂದು ಕಾಂಬೋ. ಅದ್ರ ಜೊತೆಗೆ ಪಲ್ಯ ಅಂಡ್ ಹಾಫ್ ಪಲ್ಯ ಅಂಡ್ ವೆಜಿಟೇಬಲ್ ಸಲಾಡ್, ಇಫ್ ನಾಟ್ ಓನ್ಲಿ ವೆಜಿಟೇಬಲ್ ಸಲಾಡ್ ಆರ್ ವೆಜಿಟೇಬಲ್ ಪಲ್ಯ. ಸೊ ನಿಮ್ಮ ಒಂದು ವೆಜಿಟೇಬಲ್ ಸಬ್ಜಿ ಅಥವಾ ಪಲ್ಯನೋ ಅಥವಾ ಸ್ಯಾಲಡ್ ಕಲರ್ಫುಲ್ ಆಗಿರ್ಬೇಕು. ಅಂದ್ರೆ ಒಂದೇ ವೆಜಿಟೇಬಲ್ ಹಾಕಿ ಯೂಸ್ ಮಾಡೋದಲ್ಲ. ಈಗ ನೀವು ಸಲಾಡ್ ಮಾಡ್ಕೋತಿದ್ದೀರಾ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಿಂಪಲ್ ಸಲಾಡ್ ಅಂದ್ರೆ ಕ್ಯೂಕುಂಬರ್, ಟೊಮ್ಯಾಟೊ, ಆನಿಯನ್ಸ್, ಬೇಕಾ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್, ಇದನ್ನ ಹಾಕೊಂಡು ಕೂಡ ನೀವು ಸಲಾಡ್ ಮಾಡ್ಕೊಬಹುದು. ಪಲ್ಯ ಒಂದಿನ ನೀವು ಸೊಪ್ಪಿನ ಪಲ್ಯ, ಒಂದಿನ ಬೀನ್ಸ್ ಕ್ಯಾರೆಟ್ ಪಲ್ಯ, ಒಂದಿನ ಬೀಟ್ರೂಟ್ ಪಲ್ಯ, ಈ ತರ ಕಲರ್ಫುಲ್ ಆಗಿ ನೀವು ಮಾಡ್ಕೊಂಡು ತಿನ್ಬಹುದು. ಸಿಂಪಲ್ ಥಿಂಗ್ಸ್. ಸೊ ವೆಜಿಟೇಬಲ್ಸ್ ನ ಡೈಲಿ ನೀವು ಇಂಟೇಕ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಡಯಟ್ ಅಲ್ಲಿ. ವೆಜಿಟೇಬಲ್ಸ್ ಇಂಟೇಕ್ ಮಾಡೋದ್ರಿಂದ ಡೈಜೆಷನ್ ಅಂಡ್ ಯೋರ್ ಬ್ಯಾಲೆನ್ಸ್ಡ್ ಡಯಟ್, ಬಟ್ ಆಲ್ಸೋ ಸ್ಕಿನ್ಗೆ ಅಂಡ್ ನಿಮ್ಮ ಹೆಲ್ತ್ ಗೆ ಕೂಡ ತುಂಬಾನೇ ಒಳ್ಳೇದು. ಬಿಕಾಸ್ ಇದರಲ್ಲಿ ಸಿಕ್ಕಾಪಟ್ಟೆ ವೈಟಮಿನ್ಸ್ ಇರುತ್ತೆ. ಸೊ ನ್ಯಾಚುರಲ್ ವೈಟಮಿನ್ಸ್ ಇರೋದ್ರಿಂದ ನೀವು ಎಕ್ಸ್ಟ್ರಾ ಅದು ಇದು ತಗೋಬೇಕು ಅಂತಿರಲ್ಲ, ಇದ್ರಲ್ಲೇ ನಿಮ್ಗೆ ಎಲ್ಲಾನು ಸಿಗತ್ತೆ. ಸೊ ಹೆಲ್ದಿ ಫ್ಯಾಟ್ ಅಂತ ಬಂದಾಗ ಅಗೇನ್ ಡೋಂಟ್ ಸ್ಕಿಪ್ ದಿಸ್ ಗೈಸ್. ಹೆಲ್ದಿ ಫ್ಯಾಟ್, ತುಪ್ಪ ಅಥವಾ ನಟ್ಸ್, ಇದನ್ನ ಡೈಲಿ ನಿಮ್ಮ ಒಂದು ಡಯಟ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. 1 ಸ್ಪೂನ್ ಆಫ್ ಘೀ, ಇಲ್ಲ ಅಂದ್ರೆ 3 to 4 nuts. So ಇದರಿಂದ ಏನಾಗುತ್ತೆ, ಇಟ್ ವಿಲ್ ಹೆಲ್ಪ್ ಅಬ್ಸಾರ್ಬ್ ವೈಟಮಿನ್ಸ್. ಸೊ ದಿಸ್ ವಿಲ್ ಹೆಲ್ಪ್ ಯುವರ್ ಬಾಡಿ ಟು ಅಬ್ಸಾರ್ಬ್ ವೈಟಮಿನ್ಸ್. ಅಂದ್ರೆ ನೀವು ಇಂಟೇಕ್ ಮಾಡ್ತಿರಲ್ಲ, ಅದರಲ್ಲಿ ಏನ್ ಇಂಟೇಕ್ ಮಾಡ್ತೀರಾ ಅದರಲ್ಲಿರೋ ವೈಟಮಿನ್ಸ್ ನ ಈ ಘೀ ಅಥವಾ ಈ ಹೆಲ್ದಿ ಫ್ಯಾಟು ಅಬ್ಸಾರ್ಬ್ ಮಾಡ್ಕೊಳತ್ತೆ. ಸೊ ಅಬ್ಸಾರ್ಬ್ ಮಾಡ್ಕೊಂಡು ಅದರಲ್ಲಿರುವಂತ ವೈಟಮಿನ್ಸ್ ನ ನಿಮ್ಮ ಬಾಡಿಗೆ ಅದು ಪ್ರೊವೈಡ್ ಮಾಡುತ್ತೆ. ಅಂಡ್ ಆಲ್ಸೋ ಇದರಿಂದ ಏನಾಗತ್ತೆ, ಇದರಿಂದ ನಿಮ್ಮ ಸ್ಕಿನ್ನು, ನಿಮ್ಮ ಹೇರು ಹೆಲ್ದಿ ಆಗಿರುತ್ತೆ. ಅಂಡ್ ಆಲ್ಸೋ ಈ ಹೆಲ್ದಿ ಫ್ಯಾಟ್ ಇಂದ ಏನಾಗತ್ತೆ, ನಿಮ್ಗೆ ಕ್ರೇವಿಂಗ್ಸ್ ನ ಕೂಡ ರೆಡ್ಯೂಸ್ ಮಾಡುತ್ತೆ ಹೆಲ್ದಿ ಫ್ಯಾಟ್. ಸೊ ಇಟ್ ವಿಲ್ ಆಲ್ಸೋ ರೆಡ್ಯೂಸ್ ಯೋರ್ ಕ್ರೇವಿಂಗ್ಸ್. ಸೊ ಡೋಂಟ್ ಅವಾಯ್ಡ್ ಹೆಲ್ದಿ ಫ್ಯಾಟ್. ತುಪ್ಪನೋ ನಟ್ಸ್ನೋ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಚೂಸ್ ದ ರೈಟ್ ಕೈಂಡ್. ಅಂದ್ರೆ ಯಾವ್ದು ಕರೆಕ್ಟ್ ರೈಟ್ ಫ್ಯಾಟ್, ಗುಡ್ ಹೆಲ್ದಿ ಫ್ಯಾಟ್, ಅದನ್ನ ನೀವು ಚೂಸ್ ಮಾಡ್ಕೊಂಡು ಇಂಟೇಕ್ ಮಾಡಿ. ದೆನ್ ಇದೆಲ್ಲ ಫುಡ್ ಕಂಪ್ಲೀಟ್ ಆದ್ಮೇಲೆ ಮೇಕ್ ಶೋರ್ ಆಫ್ಟರ್ ಯೋರ್ ಲಂಚ್ 1 ಗ್ಲಾಸ್ ಮಜ್ಜಿಗೆ, ಬಟರ್ ಮಿಲ್ಕ್, ಅಥವಾ 1 ಗ್ಲಾಸ್ ಕೋಕೋನಟ್ ವಾಟರ್ ಅಂದ್ರೆ ಎಳ್ನೀರು, ಅಥವಾ 1 ಗ್ಲಾಸ್ ಜೀರಾ ವಾಟರ್ ಜೀರಿಗೆ ನೀರು, ಅಥವಾ 1 ಗ್ಲಾಸ್ ಲೆಮನ್ ವಾಟರ್ ನಿಂಬೆ ನೀರು. ಸೊ ಇದನ್ನ ನೀವು ಕುಡಿಯೋದ್ರಿಂದ ಏನಾಗತ್ತೆ ಅಂತಂದ್ರೆ ಬಾಡಿ ಹೈಡ್ರೇಟೆಡ್ ಆಗತ್ತೆ, ಕೂಲ್ ಆಗತ್ತೆ, ಅಂಡ್ ಆಲ್ಸೋ ನಿಮ್ಮ ಡೈಜೆಷನ್ಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದಿಷ್ಟನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಪರ್ಫೆಕ್ಟ್ ಆಗಿ ನೀವು ನಿಮ್ಮ ಒಂದು ಡಯಟ್ ಪ್ಲಾನ್ ನ ಫಾಲೋ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ವೇಟ್ ಲಾಸ್ ಜರ್ನಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ವೇಟ್ ನ ಕೂಡ ನೀವು ರೆಡ್ಯೂಸ್ ಮಾಡ್ತೀರಾ. ಅಗೇನ್ ನಾನು ಹೇಳ್ದಂಗೆ ಕ್ವಾಂಟಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓವರ್ ಆಗಿ 1 ಕಪ್ ರೈಸ್ ಅಥವಾ ಕಿನೋವಾ ಏನೇ ತಿಂತಿದ್ದೀರಾ ಅಂತಂದ್ರು ನಾಟ್ ಮೋರ್ ದ್ಯಾನ್ ಅ ಕಪ್. ಕಪ್ ಅಂತಂದ್ರೆ ಬೌಲ್ ಅಲ್ಲ ಗೈಸ್, ಸ್ಮಾಲ್ ಕಪ್. ಅಂದ್ರೆ ಫಾರ್ ಎಕ್ಸಾಂಪಲ್ 30 grams ಆಫ್ ರೈಸ್, 30 to 30 grams ಒಳಗಡೆ ನೀವು ಬ್ರೌನ್ ರೈಸ್ ತಗೊಂಡು
ಕುಕ್ ಮಾಡ್ಕೋಬೇಕು. ದಟ್ ಕಮ್ಸ್ ಟು 1 ಕಪ್. ಒಂದು ಸ್ಮಾಲ್ ಮೀಡಿಯಂ ಕಪ್ ಸೈಜ್ ಮಾತ್ರನೇ ಇಂಟೇಕ್ ಮಾಡಬೇಕು, ಒಂದು ಬೌಲ್ ಅಲ್ಲ. ಸೊ ನಿಮ್ಮ ಒಂದು ಪ್ಲೇಟ್ ಹೇಗೆ ಕಾಣಬೇಕು ಅಂತ ನಾನು ಇಲ್ಲಿ ನಿಮ್ಗೆ ಪಿಕ್ಚರ್ ಹಾಕ್ತೀನಿ. ಸೊ 1 ಕಪ್ ರೈಸು, ದಾಲ್ ಫಾರ್ ಪ್ರೋಟೀನ್, ರೈಸ್ ಫಾರ್ ಕಾರ್ಬ್ಸ್, 1 ಬೌಲ್ ಆಫ್ ಸಬ್ಜಿ. 1 ಬೌಲ್ ಆಫ್ ಸಬ್ಜಿ ಯಾಕೆ ಬೌಲ್, ಅಗೇನ್ ಕಪ್ ಅಲ್ಲ, ಬೌಲ್ ಆಫ್ ಸಬ್ಜಿ ಬಿಕಾಸ್ ಫಾರ್ ದಿ ಫೈಬರ್. ಅಂಡ್ ಕಪ್ ಅಲ್ಲಿ, ಒಂದು ನಾರ್ಮಲ್ ಕಪ್ ಅಲ್ಲಿ ಸ್ಯಾಲಾಡ್ ಅಂದ್ರೆ ರಾ ವೆಜಿಟೇಬಲ್ಸ್. ಅಂಡ್ ಇದಕ್ಕೆ 1 ಸ್ಪೂನ್ ಆಫ್ ಘೀ. ದಿಸ್ ಈಸ್ ಅ ಸಿಂಪಲ್, ಇದೊಂದು ಸಿಂಪಲ್ ಹೋಮ್ ಮೇಡ್ ಡಿಲಿಷಿಯಸ್ ಅಂಡ್ ಸೂಪರ್ ನ್ಯೂಟ್ರಿಷಿಯಸ್ ಬ್ಯಾಲೆನ್ಸ್ಡ್ ಲಂಚ್ ಪ್ಲಾನ್. ಸೊ ಇದನ್ನ ನೀವು ಡೈಲಿ ನಿಮ್ಮ ಇಷ್ಟ ಬಂದಂಗೆ ಕಸ್ಟಮೈಸ್ ಮಾಡ್ಕೊಬಹುದು. ರೋಟಿನೋ, ರೈಸು ಅಥವಾ ದಾಲ್ ಬದಲಾಗಿ ನಾನು ಹೇಳ್ದಂಗೆ ರಾಜ್ಮಾ ಅಥವಾ ಪಾಲಕ್ ಹಾಕ್ಬಿಟ್ಟು ಒಂದು ದಾಲು, ಸಮಥಿಂಗ್ ಪನ್ನೀರಲ್ಲಿ ಅಥವಾ ಚಿಕನ್ ಅಲ್ಲಿ ವೆರಿ ಲೆಸ್, ತುಂಬಾ ಕಮ್ಮಿ ಮಸಾಲಾಸ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ನೀವು ಇದನ್ನ ಕುಕ್ ಮಾಡ್ಕೊಬಹುದು. ಬ್ಯಾಲೆನ್ಸ್ಡ್ ಲಂಚ್ ಡಯಟ್ ಹೇಗಿರ್ಬೇಕು ಅಂತ ನಮ್ಗೆ ಗೊತ್ತಾಯ್ತು. ಸೊ ಇವಾಗ ಈ ಬ್ಯಾಲೆನ್ಸ್ಡ್ ಡಯಟ್ ಇಂದ ನಮ್ಗೆ ಏನೇನ್ ಲಾಭ, ಏನೇನ್ ಯೂಸ್ಫುಲ್, ಸೊ ಇದರಿಂದ ನಮ್ಗೆ ಏನೇನ್ ಬೆನಿಫಿಟ್ ಸಿಗತ್ತೆ ಅಂತ ನೋಡೋಣ. ಒಂದು ಬ್ಯಾಲೆನ್ಸ್ಡ್ ಲಂಚ್ ತಿನ್ನೋದ್ರಿಂದ ಫಸ್ಟ್ ಥಿಂಗ್ ನಮ್ಗೆ ಕ್ರೇವಿಂಗ್ಸ್ ನ ರೆಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಥಿಂಗ್, ಇಟ್ ವಿಲ್ ಬೂಸ್ಟ್ ಅವರ್ ಎನರ್ಜಿ, ಕಂಟ್ರೋಲ್ ಅವರ್ ವೇಟ್, ನಮ್ಮ ವೇಟ್ ಗೇನ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ವೇಟ್ ಲಾಸ್ ಜನಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಫೋರ್ತ್, ಇಂಪ್ರೂವ್ಸ್ ಡೈಜೆಷನ್. ನಮ್ಮ ಡೈಜೆಷನ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತಂದ್ರೆ ನಮ್ ಡೈಜೆಷನ್ ಕೂಡ, ಅದನ್ನ ಡೈಜೆಷನ್ ಪ್ರಾಬ್ಲಮ್ ನ ಕೂಡ ಸಾರ್ಟ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಇಟ್ ವಿಲ್ ಹೀಲ್. ಥಿಂಗ್ ಏನು, 5ನೇ ಪಾಯಿಂಟ್ ಏನು, ವಿ ವಿಲ್ ಫೀಲ್ ಫ್ರೆಶ್ ಅಂಡ್ ನಮ್ ಫ್ರೆಶ್ ಫೀಲ್ ಆಗ್ತೀವಿ ಅಂಡ್ ನಮ್ಗೆ ಸ್ಲೀಪಿ ಫೀಲ್ ಆಗಲ್ಲ, ಅಂದ್ರೆ ನಿದ್ದೆ ಬರಲ್ಲ ಡೇ ಫುಲ್. ಸೊ ವಿ ವಿಲ್ ಫೀಲ್ ಫ್ರೆಶ್ ಇನ್ಸ್ಟೆಡ್ ಆಫ್ ಸ್ಲೀಪಿ. ದೆನ್ ಫೈನಲಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ವಿ ವಿಲ್ ಗೆಟ್ ನಮಗೆ ರೈಟ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್. ಡೇಗೆ ನಮ್ಗೆ ಏನ್ ನ್ಯೂಟ್ರಿಯೆಂಟ್ಸ್ ಬೇಕು ಆ ನ್ಯೂಟ್ರಿಯೆಂಟ್ಸ್ ನಮ್ಗೆ ಸಿಗತ್ತೆ. ವಿ ವಿಲ್ ಗೆಟ್ ರೈಟ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಡೇ. ಸೊ ಈ 6 ಬೆನಿಫಿಟ್ಸ್ ಏನಿದೆಯೋ ನಮ್ಗೆ ಬ್ಯಾಲೆನ್ಸ್ಡ್ ಲಂಚ್ ತಿನ್ನೋದ್ರಿಂದ ನಮ್ಗೆ ಈ 6 ಬೆನಿಫಿಟ್ಸ್ ಗಳು ನಮ್ಗೆ ಸಿಗತ್ತೆ. ಸೊ ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ, ಬಟ್ ದೀಸ್ ಆರ್ ದ 6 ಮೇನ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ದಟ್ ವಿ ವಿಲ್ ಬಿ ಗೆಟಿಂಗ್ ಇನ್ ಅವರ್ ಡಯಟ್ ಪ್ಲಾನ್. ಎಸ್ ಗೈಸ್, ನಾನು ಕೂಡ ನನ್ನ ವೇಟ್ ಲಾಸ್ ಜರ್ನಿಯಲ್ಲಿ ಇದನ್ನೇ ಫಾಲೋ ಮಾಡ್ತಿದ್ದೆ. ಸೊ ಟೈಮ್ಸ್ ನಾನು ಡಿಟಾಕ್ಸ್ ಡಯಟ್ ಪ್ಲಾನ್ ಅಲ್ಲಿ ಇದ್ದಾಗ ಮಧ್ಯಾಹ್ನದ ವೆಜಿಟೇಬಲ್ ಸಲಾಡ್ ತಿಂತಿದ್ದೆ. ಟೋಫುನ ನೀಟಾಗಿ ಪೆಪ್ಪರ್ ಸಾಲ್ಟ್ ಹಾಕೊಂಡು ಟಾಸ್ ಮಾಡಿ ಅದನ್ನ ನಾನು ಎಲ್ಲಾ ತರ ವೆಜಿಟೇಬಲ್ಸ್, ಲೆಟ್ಯೂಸು ಮತ್ತೆ ಕ್ಯೂಕುಂಬರ್, ಆನಿಯನ್ಸ್, ಟೊಮ್ಯಾಟೋಸ್, ಆಮೇಲೆ ಕ್ಯಾಪ್ಸಿಕಮ್ ಮತ್ತೆ ಟೋಫು ಇದನ್ನೆಲ್ಲ ಹಾಕಿ ಒಂದಿನ ನಾನು ಸಾಲ್ಟು, ಪೆಪ್ಪರ್, ಒಂದ್ ಸ್ವಲ್ಪ ಆಮ್ಚೂರ್ ಪೌಡರು ಮತ್ತೆ ಚಾಟ್ ಮಸಾಲ, ಲೆಮನ್ ಹಿಂಡ್ಕೊಂಡು ಐ ಯೂಸ್ ಟು ಈಟ್ ದಿಸ್ ಮೋಸ್ಟ್ ಆಫ್ ದ ಟೈಮ್. ದಿಸ್ ವಾಸ್ ಮೈ ಫೇವ್ರೆಟ್ ಲಂಚ್. ಯಾವಾಗ ಅಂತಂದ್ರೆ ನನ್ನ ಡಿಟಾಕ್ಸ್ ಲಂಚ್ ಇದ್ದಾಗ. ದೆನ್ ಆಫ್ಟರ್ ದಟ್ ನಾನು ಒಂದ್ ದಿವಸ ಬಂದ್ಬಿಟ್ಟು ಬ್ರೌನ್ ರೈಸ್ ಮಾಡ್ಕೊತಿದ್ದೆ. ಅಂಡ್ ವೀಕ್ಲಿ ಒನ್ಸ್ ಬ್ರೌನ್ ರೈಸ್ ಅಲ್ಲೇನೆ 30 grams ರೈಸ್ ತಗೊಂಡು ಒಂದು 4-5 ಚಿಕನ್ ಪೀಸಸ್ ತಗೊಂಡು, ಬ್ರೆಸ್ಟ್ ಪೀಸಸ್ ತಗೊಂಡು ಚಿಕನ್ ಬಿರಿಯಾನಿ ವೆರಿ ಲೈಟ್ ಮಸಾಲ ಹಾಕ್ಬಿಟ್ಟು ಚಿಕನ್ ಬಿರಿಯಾನಿ ನಾನು ಬ್ರೌನ್ ರೈಸ್ ಅಲ್ಲೇ ಮಾಡ್ಕೊಂತ ಇದ್ದೆ ಕ್ರೇವಿಂಗ್ಸ್ಗೋಸ್ಕರ. ಒಂದಿನ ನಾನು ರಾಜ್ಮಾ ಚಾವಲ್ ಮಾಡ್ಕೊಂಡು ವಿತ್ ಸಲಾಡ್ ತಿಂತಾ ಇದ್ದೆ. ಒಂದ್ ದಿವಸ ನಾನು ಬೇಸನ್ ರೋಟಿ ಅಥವಾ ಬಾಜ್ರಾ ರೋಟಿ, ಅದ್ರ ಜೊತೆಗೆ ನಾನು ಸೋಯಾ ಚಂಕ್ ಪಾಲಕ್ ಕರಿನ ತಿಂತಾ ಇದ್ದೆ. ಆಮೇಲೆ ಪಾಲಕ್ ದಾಲ್ ಮಾಡ್ಕೊಂಡು ಹೆಸರು ಬೇಳೆಯಲ್ಲಿ ದಾಲ್ ಮಾಡ್ಕೊಂತ ಇದ್ದೆ ವಿತ್ ಕಿನವಾ ತಿಂತಾ ಇದ್ದೆ. ಅಂಡ್ ಒಂದ್ ದಿವಸ ನಾನು ಜೋಳದ ರೊಟ್ಟಿ ಮಾಡ್ಕೊಂತಿದ್ದೆ, ಒಂದ್ ದಿವಸ ರಾಗಿ ರೊಟ್ಟಿ ಮಾಡ್ಕೊಂತಿದ್ದೆ. ಸೊ ಸಲಾಡು ಮತ್ತೆ ಪಲ್ಯ ಅಂಡ್ ಇದಿಷ್ಟು ಬಂದ್ಬಿಟ್ಟು ಕಾನ್ಸ್ಟೆಂಟ್ ಆಗಿರ್ತಿತ್ತು. ಎವ್ರಿ ಡೇ ಒಂದೊಂದು ವೆರೈಟೀಸ್ ಆಫ್ ಪಲ್ಯ ಮಾಡ್ಕೊಂಡು ಸಲಾಡ್ ನ ಒಂದು ಸೌತೆಕಾಯಿ ಮತ್ತೆ ಆನಿಯನ್, ಕ್ಯೂಕುಂಬರ್, ಟೊಮ್ಯಾಟೊ ಹಾಕೊಂಡು ಒಂಚೂರು ಸಲಾಡ್ ಮಾಡ್ಕೊಂತಿದ್ದೆ. ಸೊ ಇದು ಕಾನ್ಸ್ಟೆಂಟ್ ಆಗಿ ಪಲ್ಯ ಮತ್ತೆ ಸಲಾಡ್ ಇರ್ತಿತ್ತು. ಇದ್ರ ಜೊತೆಗೆ ನಾನು ಒಂದೊಂದ್ ದಿನಕ್ಕೆ ಒಂದೊಂದು ಕಾರ್ಬ್ಸ್ ಮತ್ತೆ ಪ್ರೋಟೀನ್ಸ್ ನ ಮಾತ್ರ ಯೂಸ್ ಟು ಕಸ್ಟಮೈಸ್ ಮಾಡ್ಕೊಂಡು ತಿಂತಾ ಇದ್ದೆ. ದೆನ್ ಆಫ್ಟರ್ ದಿಸ್ ಎವ್ರಿ ಡೇ ಬಟರ್ ಮಿಲ್ಕ್, ನಾನು ಹೇಳ್ದಂಗೆ ಬಟರ್ ಮಿಲ್ಕ್, ಜಾಸ್ತಿ ಬಟರ್ ಮಿಲ್ಕ್ ಇಸ್ ವೆರಿ ಸಿಂಪಲ್. ಒಂಚೂರು ಮೊಸರು ಹಾಕೊಂಡು ನೀರ್ ಹಾಕೊಂಡು ಬಟರ್ ಮಿಲ್ಕ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಟೈಮ್ಸ್ ಎಳ್ನೀರ್ ಕುಡಿ, ಎಳ್ನೀರ್ ಎವ್ರಿ ಡೇ ಕುಡಿದ್ರು ತುಂಬಾನೇ ಒಳ್ಳೇದು. ಯು ವಿಲ್ ಟೆಂಡರ್ ಕೋಕೋನಟ್ ಎಳ್ನೀರ್ ಡೈಲಿ ಕುಡಿಯೋದ್ರಿಂದ ನಮ್ಗೆ ಸ್ಟೊಮಕ್ ಕೂಡ ರೆಡ್ಯೂಸ್ ಆಗತ್ತೆ, ಹೊಟ್ಟೆ ಕೂಡ ಕರಗತ್ತೆ. ಅಂಡ್ ಆಲ್ಸೋ ನಮ್ ಸ್ಕಿನ್ಗೆ ತುಂಬಾನೇ ಒಳ್ಳೇದು, ಡೈಜೆಷನ್ಗೂ ತುಂಬಾ ಒಳ್ಳೇದು, ಬಾಡಿನ ಕೂಲ್ ಆಗಿ ಇಟ್ಕೊಳ್ಳುತ್ತೆ. ಅದೇ ತರ ಲೆಮನ್ ವಾಟರ್, ಬಟರ್ ಮಿಲ್ಕ್ ಅಂಡ್ ಆಲ್ಸೋ ಜೀರಾ ವಾಟರ್ ಡೈಜೆಷನ್ಗೆ ತುಂಬಾ ಒಳ್ಳೇದು. ಸೊ ಈ ರೀತಿ ಊಟ ಆದ್ಮೇಲೆ 1 ಗ್ಲಾಸ್ ಇದು ಯಾವ್ದ್ರಲ್ಲಾದ್ರೂ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಡ್ರಿಂಕ್ ನ ಕುಡಿದ್ಬಿಟ್ರೆ ನಿಮ್ಮ ಒಂದು ಬ್ಯಾಲೆನ್ಸ್ಡ್ ಲಂಚ್ ಏನಿದೆಯೋ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಪರ್ಫೆಕ್ಟ್ ಲಂಚ್ ಪ್ಲಾನ್ ಫಾರ್ ಆಲ್ ದಿ ಇಂಡಿಯನ್ಸ್, ಎಸ್ಪೆಷಲಿ ಸೌತ್ ಇಂಡಿಯನ್ಸ್. ಸೊ ನಿಮ್ಗೆ ಇದ್ರದ್ದು ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅಂದ್ರೆ ನನಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ರೆಸಿಪಿ ನಿಮ್ಗೆ ಮಾಡಿ ಕೊಡ್ತೀನಿ. ಅಂಡ್ ಡಿನ್ನರ್ಗೆ ಮಾಡ್ತೀನಿ. ಸೊ ಡಿನ್ನರ್ ಬಂದ್ಬಿಟ್ಟು ನಾನು
ಡಿನ್ನರ್ ವಿಲ್ ಬಿ ವೆರಿ ಸಿಂಪಲ್. ಇಷ್ಟೊಂದು ಏನಿರಲ್ಲ ಡಿನ್ನರ್ ವಿಲ್ ಬಿ ಯೂಶಲಿ ಸೂಪ್ಸ್ ಆರ್ ಸಮಥಿಂಗ್ ವೆರಿ ಸಿಂಪಲ್ ಇರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ವ್ಲಾಗ್ ದಯವಿಟ್ಟು ಎಲ್ಲರೂ ಈ ಒಂದು ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡಿ. ನೀವು ಡಯಟ್ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದೀರೋ, ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇಲ್ವೋ, ದಟ್ ಡಸಂಟ್ ಮ್ಯಾಟರ್ ಗೈಸ್. ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಫಾಲೋ ದಿಸ್ ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ಡ್ ಲಂಚ್. ಸುಮ್ಮನೆ ಬರೀ ಕಾರ್ಬ್ ಅನ್ನ ತಿನ್ನೋದು ಅಥವಾ ಬರೀ ನಾವು ಪ್ರೋಟೀನ್ಸ್ ನ ಇಂಟೇಕ್ ಮಾಡೋದು ಅಲ್ಲ. ನಮ್ಮ ಲಂಚ್ ಅಲ್ಲಿ ಎಲ್ಲಾನು ಇರಬೇಕು, ಸೊ ದಟ್ ನಮ್ಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್ ಏನೇನ್ ಬೇಕು ಬಾಡಿಗೆ ಎಲ್ಲಾನು ಸಿಗುತ್ತೆ. ಡೈಜೆಷನ್ಗೆ ಫೈಬರ್ ಬೇಕು, ಪ್ರೋಟೀನ್ಸ್ ಬೇಕು, ಎಲ್ಲಾನು ನಮ್ಮ ಬಾಡಿಗೆ ಬೇಕು. ಸೊ ಎಲ್ಲಾನು ರೈಟ್ ಅಮೌಂಟ್ ಅಲ್ಲಿ ನಾವು ತಿನ್ನುವಾಗ ಅದ್ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಪೀಪಲ್ ಹೂ ಆರ್ ಡಯಟಿಂಗ್ ಆರ್ ವೇಟ್ ಲಾಸ್ ಮಾಡ್ತಾ ಇರೋರ್ಗು ಮಾತ್ರ ಅಲ್ಲ. ಈ ಒಂದು ಲಂಚ್ ಡಯಟ್ ಪ್ಲಾನ್ ಎಲ್ಲರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಅಂಡ್ ಈ ವ್ಲಾಗ್ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತಾನು ಅನ್ಕೊಂತೀನಿ. ಸೊ ಈ ನನ್ನ ಬ್ಯಾಲೆನ್ಸ್ಡ್ ಲಂಚ್ ಡಯಟ್ ಪ್ಲಾನ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಹಾಗೆ ಪಕ್ಕನೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ನಿಮ್ನೆಲ್ಲರನ್ನೂ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ಕೊಂತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.